ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ಬೆಳಗ್ಗೆ ನಿಮ್ಮ ಕಣ್ಣಿಗೆ ಈ ಸಂದೇಶ ಬಿದ್ದಿದ್ದರೆ ಅದು ಒಂದು ಸಾಮಾನ್ಯ ಘಟನೆಯಲ್ಲ. ಇದು ಸಾಯಿಬಾಬಾ ಅವರ ವಿಶೇಷ ಆಶೀರ್ವಾದದ ಸೂಚನೆ. ನೀವು ಎಷ್ಟೇ ಕಷ್ಟದಲ್ಲಿರಲಿ, ಮನಸ್ಸು ಎಷ್ಟೇ ಭಾರವಾಗಿರಲಿ, ಇಂದು ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಆರಂಭವಾಗುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟವರಿಗೆ ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ಸಾಯಿಬಾಬಾ ಆಶೀರ್ವಾದದ ಸಂದೇಶ. ನನ್ನ ಪ್ರಿಯ ಆತ್ಮಗಳಿಗೆ, ಇಂದು ನಾನು ನಿಮಗೆ ಒಂದು ಮಾತು ಹೇಳಬೇಕು. ನೀವು ಒಬ್ಬರಲ್ಲ, ನಿಮ್ಮ ದುಃಖವನ್ನು ನಾನು ನೋಡುತ್ತಿದ್ದೇನೆ. ನಿಮ್ಮ ಮೌನ ಪ್ರಾರ್ಥನೆಗಳನ್ನು ನಾನು ಕೇಳುತ್ತಿದ್ದೇನೆ. ನೀವು ಯಾರಿಗೂ ಹೇಳದ ನೋವುಗಳು, ನೀವು ಒಳಗೆ ಅಳುವ ಕ್ಷಣಗಳು, ಅವನ್ನೆಲ್ಲ ನಾನು ತಿಳಿದುಕೊಂಡಿದ್ದೇನೆ. ನಿಮ್ಮ ಜೀವನದಲ್ಲಿ ಈಗ ಕಷ್ಟ ಇರಬಹುದು, ಆದರೆ ಅದು ಶಾಶ್ವತವಲ್ಲ. ಇದು ಕೇವಲ ಒಂದು ಪರೀಕ್ಷೆ. ಜೀವನದ ಸಂದೇಶ. ನೀವು ಯಾರನ್ನಾದರೂ ತುಂಬ ಪ್ರೀತಿಸಿದ್ದರೂ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ದುಃಖ ಪಡಬೇಡಿ. ಸಾಯಿಬಾಬಾ ಹೇಳುತ್ತಾರೆ, ಸರಿಯಾದ ಜನರು ಸರಿಯಾದ ಸಮಯದಲ್ಲಿ ನಿನ್ನ ಜೀವನಕ್ಕೆ ಬರುತ್ತಾರೆ. ನೀವು ಮಾಡಿದ ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದರ ಫಲ ನಿಮಗೆ ಖಂಡಿತ ಬರುತ್ತದೆ. ನಿಮ್ಮ ಕಣ್ಣೀರು ವ್ಯರ್ಥ ಅಲ್ಲ, ಅದು ನಿಮ್ಮ ಭವಿಷ್ಯವನ್ನು ಸ್ವಚ್ಛಗೊಳಿಸುತ್ತದೆ. ಇಂದು ನೀವು ಒತ್ತಡದಲ್ಲಿದ್ದರೆ, ಇಂದು ನೀವು ಒಂಟಿಯಾಗಿದ್ದರೆ, ಇಂದು ನೀವು ಏನು ಮಾಡಬೇಕು ಎಂದು ತಿಳಿಯದೇ ಇದ್ದರೆ ಕಣ್ಣು ಮುಚ್ಚಿ ಒಂದು ಬಾರಿ ಸಾಯಿಬಾಬಾ ಹೆಸರು ಹೇಳಿ. ಓಂ ಸಾಯಿರಾಮ್. ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ನಿಮ್ಮ ಹೃದಯ ಹಗುರವಾಗುತ್ತದೆ ಮತ್ತು ನಿಮ್ಮ ದಾರಿಗಳು ನಿಧಾನವಾಗಿ ತೆರೆದುಕೊಳ್ಳುತ್ತವೆ. ನೀವು ಈ ವಿಡಿಯೋ ನೋಡುತ್ತಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಒಂದು ಲೈಕ್ ಯಾರಿಗಾದರೂ ಆಶೆ ಕೊಡಬಹುದು, ನಿಮ್ಮ ಒಂದು ಶೇರ್ ಯಾರಿಗಾದರೂ ಜೀವನ ಬದಲಾಯಿಸಬಹುದು. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಷ್ಟೇ ದೂರದಲ್ಲಿದ್ದರೂ ನಾನು ಅವರ ಜೊತೆ ಇದ್ದೇ ಇರುತ್ತೇನೆ. ನೀವು ಎಷ್ಟೇ ದೊಡ್ಡ ಸಮಸ್ಯೆಯಲ್ಲಿ ಇದ್ದರೂ ಅದಕ್ಕೆ ಒಂದು ಪರಿಹಾರ ಖಂಡಿತ ಇದೆ. ನೀವು ಈಗ ನೋಡುತ್ತಿರುವ ಈ ಸಂದೇಶವೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭದ ಸಂಕೇತ. ಮನಸ್ಸಿಗೆ ಶಾಂತಿ ನೀಡುವ ಮಾತುಗಳು. ನೀವು ಯಾರನ್ನಾದರೂ ಕಳೆದುಕೊಂಡಿದ್ದರೆ ಅದನ್ನು ದೇವರ ಇಚ್ಛೆ ಎಂದು ಒಪ್ಪಿಕೊಳ್ಳಿ. ನೀವು ಯಾರನ್ನಾದರೂ ಪಡೆಯಲು ಸಾಧ್ಯವಾಗದಿದ್ದರೆ ಅದು ನಿಮಗಾಗಿ ಸರಿಯಾದದ್ದಲ್ಲ ಎಂದು ತಿಳಿಯಿರಿ. ಸಾಯಿಬಾಬಾ ಯಾವಾಗಲೂ ನಿಮಗೆ ಉತ್ತಮದ್ದನ್ನೇ ಕೊಡುತ್ತಾರೆ. ಆಶೀರ್ವಾದದ ಪ್ರಾರ್ಥನೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸಾಯಿಬಾಬಾ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ತರಲಿ, ಅವರ ದುಃಖವನ್ನು ಕಡಿಮೆ ಮಾಡಲಿ, ಅವರ ಮನೆಯಲ್ಲೂ ಸಂತೋಷ ತುಂಬಲಿ, ಅವರ ಆರೋಗ್ಯ ಉತ್ತಮವಾಗಲಿ, ಅವರ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿ, ಅವರ ಕನಸುಗಳು ನಿಜವಾಗಲಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ಬೇಕು, ಶೇರ್ ಮಾಡಿ. ಯಾರಿಗಾದರೂ ಒಬ್ಬರಿಗೆ ಇದು ಬೇಕಾಗಿರಬಹುದು. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಅದು ಸಾಯಿಬಾಬಾ ಅವರ ಆಶೀರ್ವಾದವಾಗಿದೆ. ನೀವು ಎಂದಿಗೂ ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ, ಈಗಲೂ ಸದಾಕಾಲಕ್ಕೂ. ಇಂದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಿದೆ. ನೀವು ಇದನ್ನು ಈಗಲೇ ಅರಿತಿಲ್ಲದಿದ್ದರೂ ದೇವರು ಈಗ ನಿಮಗಾಗಿ ಗುಪ್ತವಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ನಂಬಿಕೆ ದೊಡ್ಡದಾದರೆ ನಿನ್ನ ಕಷ್ಟಗಳು ಚಿಕ್ಕದಾಗುತ್ತವೆ. ಹೊಸ ಅವಕಾಶಗಳ ಸಮಯ ಬಂದಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಇದೀಗ ನಿಧಾನವಾಗಿ ನಿಮ್ಮ ದಾರಿಯಲ್ಲಿ ಬರುತ್ತಿದೆ. ಹಣಕಾಸಿನ ತೊಂದರೆ ಇದ್ದರೆ ಅದಕ್ಕೆ ಪರಿಹಾರ ಆರಂಭವಾಗುತ್ತಿದೆ. ಮನಸ್ಸಿನ ಒತ್ತಡ ಇದ್ದರೆ ಅದು ನಿಧಾನವಾಗಿ ಕಡಿಮೆಯಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲುಗಳು ಒಂದೊಂದಾಗಿ ತೆರೆಯುತ್ತಿದೆ. ನೀವು ಯಾರಿಗೂ ಹೇಳದ ನಿಮ್ಮ ಕನಸುಗಳು ಈಗ ನಿಜವಾಗುವ ಸಮಯ ಹತ್ತಿರ ಬಂದಿದೆ. ನೀವು ಎಷ್ಟು ಬಾರಿ ವಿಫಲವಾದರೂ ಈ ಬಾರಿ ನಿಮ್ಮ ಪ್ರಯತ್ನ ಫಲ ನೀಡುತ್ತಿದೆ. ಸಾಯಿಬಾಬಾ ನಿಮ್ಮ ಹಿಂದೆ ನಿಂತಿದ್ದಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅವರು ನೋಡುತ್ತಿದ್ದಾರೆ. ಮನಸ್ಸಿಗೆ ಶಕ್ತಿ ನೀಡುವ ಸಂದೇಶ. ಭಯಪಡಬೇಡಿ. ತಡವಾಗಿದೆ ಅಂದರೆ ಅದು ನಿರಾಕರಣೆಯಲ್ಲ, ಅದು ಸರಿಯಾದ ಸಮಯ ಕಾಯುತ್ತಿದೆ ಅಷ್ಟೇ. ಸಾಯಿಬಾಬಾ ಹೇಳುತ್ತಾರೆ, ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ. ಲೈಕ್ ಮಾಡಿ. ಈ ಆಶೀರ್ವಾದ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕನಿಷ್ಠ ಒಬ್ಬರಿಗೆ ಕಮೆಂಟ್ ಮಾಡಿ. ಸಾಯಿಬಾಬಾ ಕೃಪೆ ಇದೆ, ದೈವ ಭರವಸೆ. ನೀವು ಈಗ ಒಬ್ಬರಲ್ಲ, ನಿಮ್ಮ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡುತ್ತಿದೆ. ನಿಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ಅದು ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಎಂದು ಜಪಿಸಿ. ಸಾಯಿಬಾಬಾ ಈ ಸಂದೇಶ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಸಂತೋಷ, ಹಣಕಾಸಿನ ಅಭಿವೃದ್ಧಿ ಮತ್ತು ಶಾಂತಿ ತರಲಿ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಅದು ಸಾಯಿಬಾಬಾವರ ಕೃಪೆ. ನಿಮ್ಮ ಜೀವನ ಈಗ ಬದಲಾವಣೆಯ ಹಾದಿಯಲ್ಲಿದೆ. ನಂಬಿಕೆ ಇಟ್ಟು
ಈ ಕ್ಷಣ ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ, ಅದು ಒಂದು ದೈವಿಕ ಕರೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತನನ್ನು ನಾನು ಎಂದಿಗೂ ಒಬ್ಬಂಟಿಯಾಗಿ ಬಿಡುವುದಿಲ್ಲ. ನೀವು ಎಷ್ಟೇ ದೂರದಲ್ಲಿದ್ದರೂ, ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ನಿಮ್ಮ ಹೃದಯದಲ್ಲಿ ನಂಬಿಕೆ ಇರುವುದು ಸಾಕು. ದೇವರು ನಿಮ್ಮ ಜೊತೆ ಇರುತ್ತಾರೆ. ಜೀವನದ ನಿಜವಾದ ಅರ್ಥ, ನೀವು ಜೀವನದಲ್ಲಿ ಬಹಳ ವಿಷಯಗಳನ್ನು ಕಳೆದುಕೊಂಡಿರಬಹುದು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಕಳೆದು ಹೋಗುವುದು ಅಂತಿಮವಲ್ಲ, ಅದು ಹೊಸ ಆರಂಭಕ್ಕೆ ದಾರಿ ಮಾಡುತ್ತದೆ. ನೀವು ಈಗ ಅಳುತ್ತಿರುವ ಕ್ಷಣಗಳು ನಿಮ್ಮ ಭವಿಷ್ಯದ ನಗುಗಳಿಗೆ ಬೀಜವಾಗಿದೆ. ಒಳಗಿನ ಶಕ್ತಿ ಜಾಗೃತವಾಗುತ್ತಿದೆ. ನೀವು ಈಗ ದುರ್ಬಲರಾಗಿದ್ದೀರಿ ಎಂದು ಭಾಸವಾಗಬಹುದು, ಆದರೆ ನಿಜವಾಗಿ ನಿಮ್ಮ ಒಳಗಿನ ಶಕ್ತಿ ಈಗ ಜಾಗೃತವಾಗಿದೆ. ನೀವು ಸಹಿಸಿದ ಪ್ರತಿಯೊಂದು ನೋವು ನಿಮ್ಮ ಆತ್ಮವನ್ನು ಇನ್ನಷ್ಟು ಶುದ್ಧಗೊಳಿಸಿದೆ. ಸಾಯಿಬಾಬಾ ನಿಮ್ಮ ಪರೀಕ್ಷಿಸುತ್ತಿದ್ದಾರೆ. ನಿಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಎಂದು ನೋಡುತ್ತಿದ್ದಾರೆ. ಕಷ್ಟಗಳು ಶಾಶ್ವತವಲ್ಲ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆಗಳು, ಹಣಕಾಸಿನ ತೊಂದರೆ, ಮನಸ್ಸಿನ ಒತ್ತಡ, ಸಂಬಂಧಗಳ ನೋವು, ಒಂಟಿತನ, ಇವು ಯಾವುದು ಶಾಶ್ವತವಲ್ಲ. ಇದು ಕೇವಲ ಒಂದು ಹಂತ. ಸಾಯಿಬಾಬಾ ಹೇಳುತ್ತಾರೆ, ಮಳೆ ಎಷ್ಟೇ ದೊಡ್ಡದಾದರೂ ಆಕಾಶ ಯಾವತ್ತೂ ಶಾಶ್ವತವಾಗಿ ಕಪ್ಪಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗಿದೆ. ನೀವು ಈಗ ಕಾಣದಿರುವ ಬದಲಾವಣೆಗಳು ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿದೆ. ಹೊಸ ಅವಕಾಶಗಳು ಬರುತ್ತಿವೆ. ಒಳ್ಳೆಯ ಜನರು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ. ನಿಮ್ಮ ಹಳೆಯ ನೋವುಗಳು ಕಡಿಮೆ ಆಗುತ್ತಿವೆ. ನಿಮ್ಮ ಮನಸ್ಸು ಶಾಂತವಾಗುತ್ತಿದೆ. ನೀವು ಇದನ್ನು ಈಗಲೇ ಅನುಭವಿಸದಿದ್ದರೂ ಇದು ಈಗಾಗಲೇ ಆರಂಭವಾಗಿದೆ. ನಂಬಿಕೆಯ ಶಕ್ತಿ. ನಂಬಿಕೆ ಎಂದರೆ ಕಣ್ಣಿಗೆ ಕಾಣುವುದಲ್ಲ, ಹೃದಯಕ್ಕೆ ಅನುಭವವಾಗುವುದು. ನೀವು ಕಣ್ಣು ಮುಚ್ಚಿ ಓಂ ಸಾಯಿರಾಮ್ ಎಂದು ಹೇಳಿದರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಹೆಸರನ್ನು ಪ್ರೀತಿಯಿಂದ ಹೇಳುವವನ ಮನಸ್ಸಿನಲ್ಲಿ ನಾನು ಸದಾ ಇರುತ್ತೇನೆ. ಈ ಸಂದೇಶ ನಿಮಗೆ ತಟ್ಟಿದರೆ ಲೈಕ್ ಮಾಡಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ ಓಂ ಸಾಯಿರಾಮ್. ನಂಬಿಕೆ ಇದೆ ಎಂದು ಒಂದು ಸಣ್ಣ ಪ್ರತಿಕ್ರಿಯೆ ಯಾರ ಒಬ್ಬರ ಜೀವನದಲ್ಲಿ ಆಶಯ ಬೆಳಕು ತರಬಹುದು. ದೈವಿಕ ಭರವಸೆ. ನೀವು ಒಬ್ಬರಲ್ಲ, ನೀವು ಮರೆಯಲ್ಪಟ್ಟಿಲ್ಲ, ನೀವು ಬಿಡಲ್ಪಟ್ಟಿಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಅಳುವಾಗ ಅವರು ನಿಮ್ಮ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀವು ಮೌನವಾಗಿರುವಾಗ ಅವರು ನಿಮ್ಮ ಮನಸ್ಸನ್ನು ಕೇಳುತ್ತಿದ್ದಾರೆ. ಜೀವನದ ದೊಡ್ಡ ಸತ್ಯ, ಜೀವನ ಯಾವಾಗಲೂ ನಾವು ಬಯಸಿದಂತೆ ನಡೆಯುವುದಿಲ್ಲ, ಆದರೆ ಅದು ನಮ್ಮ ಒಳ್ಳೆಯದಕ್ಕಾಗಿ ನಡೆಯುತ್ತದೆ. ನೀವು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಮುಂದೆ ಒಂದು ದಿನ ನೀವು ಹೇಳುತ್ತೀರಿ, ಆ ಸಮಯದಲ್ಲಿ ಅದು ಆಗಿದ್ದೇ ನನ್ನ ರಕ್ಷಣೆಯಾಗಿತ್ತು. ಹೊಸ ಬೆಳಕು ಹತ್ತಿರವಾಗಿದೆ. ಇಂದು ನಿಮ್ಮ ಕತ್ತಲೆಯ ದಿನಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಹೊಸ ಬೆಳಕು ನಿಮ್ಮ ಜೀವನದ ಕಡೆ ಬರುತ್ತಿವೆ. ನಿರಾಶೆ ಹೋಗುತ್ತಿದೆ, ಭಯ ಕಡಿಮೆ ಆಗುತ್ತಿದೆ, ಆಸೆ ಹೆಚ್ಚುತ್ತಿದೆ, ಜೀವನ ಮತ್ತೆ ಚೇತರಿಸಿಕೊಳ್ಳುತ್ತಿದೆ. ಇದು ದೇವರ ಕೆಲಸ. ನಿಶಬ್ದವಾಗಿ ನಡೆಯುತ್ತಿದೆ. ಮನಸ್ಸಿಗೆ ಶಾಂತಿ ನೀಡುವ ಅಭ್ಯಾಸ. ಪ್ರತಿದಿನ ಕನಿಷ್ಠ ಒಂದು ಬಾರಿ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದು ಬಿಡಿ. ಓಂ ಸಾಯಿರಾಮ್ ಎಂದು 11 ಬಾರಿ ಹೇಳಿ. ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ನಿಮ್ಮ ಆತ್ಮ ಹಗುರವಾಗುತ್ತದೆ. ನಿಮ್ಮ ಆತಂಕ ಕಡಿಮೆಯಾಗುತ್ತದೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸಾಯಿಬಾಬಾ ಈ ಸಂದೇಶ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ತರಲಿ, ಆರೋಗ್ಯ ತರಲಿ, ಹಣಕಾಸಿನ ಅಭಿವೃದ್ಧಿ ತರಲಿ, ಅವರ ಕನಸುಗಳನ್ನು ನಿಜ ಮಾಡಲಿ, ಅವರ ಮನಸ್ಸಿಗೆ ನೆಮ್ಮದಿ ನೀಡಲಿ. ಈ ಸಂದೇಶ ನಿಮ್ಮ ಹೃದಯವನ್ನು ತಟ್ಟಿದರೆ ಅದು ಸಾಯಿಬಾಬಾ ಅವರ ಕೃಪೆ. ನೀವು ಎಂದಿಗೂ ಒಬ್ಬರಲ್ಲ, ನೀವು ಮರೆಯಲ್ಪಟ್ಟಿಲ್ಲ, ನೀವು ದೇವರ ಕಣ್ಣಿನಲ್ಲಿ ಸದಾ ಇದ್ದೀರಿ. ಇಂದು ಈ ಕ್ಷಣದಲ್ಲಿ ನೀವು ಇದನ್ನು ನೋಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗಲು ಸಿದ್ಧವಾಗಿದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಕಾಣದ ಶಕ್ತಿ ಸದಾ ಇದೆ. ನಿಮ್ಮ ನೋವುಗಳು ಅಂತ್ಯ ಹತ್ತಿರವಾಗಿದೆ. ನೀವು ಬಹಳ ದಿನಗಳಿಂದ ಸಹಿಸುತ್ತಿರುವ ನೋವು ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಮನಸ್ಸಿನ ಒತ್ತಡ ಹೋಗುತ್ತಿದೆ. ಹಣಕಾಸಿನ ಸಮಸ್ಯೆ ಕಡಿಮೆಯಾಗುತ್ತಿದೆ. ಸಂಬಂಧಗಳು ಗೊಂದಲ ದೂರವಾಗುತ್ತಿದೆ. ಜೀವನದಲ್ಲಿ ಶಾಂತಿ ಬರುತ್ತಿದೆ. ಇದು ಈಗಲೇ ಪ್ರಾರಂಭವಾಗಿದೆ. ಹೊಸ ದಾರಿ ತೆರೆಯುತ್ತಿದೆ. ನೀವು ಮುಚ್ಚಿದ ದಾರಿಗಳನ್ನು ಮಾತ್ರ ನೋಡುತ್ತಿದ್ದೀರಿ, ಆದರೆ ದೇವರು ಹೊಸ ದಾರಿಗಳನ್ನು ತೆರೆಯುತ್ತಿದ್ದಾರೆ. ನೀವು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಮುಂದೆ ನೀವು ಹೇಳುತ್ತೀರಿ, ಅದೇ ಸಮಯದಲ್ಲಿ ಅದು ಆಗಿದ್ದೇ ನನ್ನ
ಒಳ್ಳೆಯದಕ್ಕೆ. ಒಂಟಿತನದ ಭಯ ಬೇಡ, ನೀವು ಒಬ್ಬರಲ್ಲ ಎಂದು ಮರೆಯಬೇಡಿ. ನೀವು ಯಾರಿಗೂ ಕಾಣದಿದ್ದರೂ ದೇವರು ನೋಡುತ್ತಿದ್ದಾರೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಯಾವತ್ತೂ ಒಂಟಿಯಾಗಿರುವುದಿಲ್ಲ. ಮನಸ್ಸಿಗೆ ಶಾಂತಿ ಸಂದೇಶ. ಭಯಪಡಬೇಡಿ. ಕಣ್ಣೀರು ಹಾಕಿದ ಪ್ರತಿಯೊಂದು ಕ್ಷಣಕ್ಕೂ ಅರ್ಥ ಇದೆ. ನೀವು ಸಹಿಸಿದ ಪ್ರತಿಯೊಂದು ನೋವು ನಿಮ್ಮ ಆತ್ಮವನ್ನು ಬಲಪಡಿಸಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗಾದರೂ ಒಬ್ಬರಿಗೆ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ. ಓಂ ಸಾಯಿರಾಮ್ ಎಂದು ನಂಬಿಕೆ ಇದೆ. ದೈವಿಕ ಭರವಸೆ. ನಿಮ್ಮ ಜೀವನದಲ್ಲಿ ಈಗ ಕಾಣದ ಬದಲಾವಣೆಗಳು ನಡೆಯುತ್ತಿವೆ. ದೇವರು ನಿಧಾನವಾಗಿ ನಿಮ್ಮ ಹಾದಿಯನ್ನು ಸರಿಪಡಿಸುತ್ತಿದ್ದಾರೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸಾಯಿಬಾಬಾ ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಶಾಂತಿ, ಸಂತೋಷ ಮತ್ತು ಯಶಸ್ಸು ನೀಡಲಿ. ನೀವು ಎಂದಿಗೂ ಒಬ್ಬರಲ್ಲ, ದೇವರು ನಿಮ್ಮ ಜೊತೆ ಇದ್ದಾರೆ, ಈಗಲೂ ಸದಾಕಾಲಕ್ಕೂ. ಈ ಕ್ಷಣ ನೀವು ಇದನ್ನು ನೋಡುತ್ತಿದ್ದರೆ ಅದು ಒಂದು ಸಾಮಾನ್ಯ ಘಟನೆಯಲ್ಲ, ಅದು ದೇವರ ಸಂಕೇತ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಹೆಸರನ್ನು ನಂಬಿಕೆಯಿಂದ ಹೇಳುವವನ ಜೊತೆ ನಾನು ಸದಾ ಇರುತ್ತೇನೆ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಕಾಣದ ರಕ್ಷಣಾ ಶಕ್ತಿ ಇದೆ. ಜೀವನ ಬದಲಾಗುವ ಅಂತ. ನೀವು ಈಗ ಕಷ್ಟದಲ್ಲಿದ್ದರೂ ಇದು ನಿಮ್ಮ ಅಂತ್ಯವಲ್ಲ, ಇದು ಹೊಸ ಆರಂಭ. ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ, ಹೊಸ ಅವಕಾಶಗಳು ಬರುತ್ತಿವೆ, ಮನಸ್ಸಿಗೆ ಶಾಂತಿ ಬರುತ್ತಿದೆ, ಜೀವನದಲ್ಲಿ ಬೆಳಕು ಬರುತ್ತಿದೆ. ಇದು ಈಗಲೇ ಆರಂಭವಾಗಿದೆ. ದೇವರ ಸಮಯ ಪರ್ಫೆಕ್ಟ್ ಆಗಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯ ಇದೀಗ ಸರಿಯಾದ ಸಮಯದಲ್ಲಿ ಬರುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ತಡವಾದದ್ದು ನಿರಾಕರಣೆಯಲ್ಲ, ಅದು ಸರಿಯಾದ ಸಮಯ. ಒಂಟಿತನ ಬೇಡ. ನೀವು ಯಾರಿಗೂ ಕಾಣದಿದ್ದರೂ ದೇವರು ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀವು ಮೌನವಾಗಿದ್ದರೂ ಅವರು ನಿಮ್ಮ ಮನಸ್ಸನ್ನು ಕೇಳಿದ್ದಾರೆ. ಮನಸ್ಸಿಗೆ ಶಾಂತಿ ಸಂದೇಶ. ಭಯಪಡಬೇಡ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲವೂ ಒಂದು ಕಾರಣಕ್ಕಾಗಿ. ನೀವು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಮುಂದೆ ನೀವು ಹೇಳುತ್ತೀರಿ, ಇದು ನನ್ನ ಒಳ್ಳೆಯದಕ್ಕೆ ಆಗಿತ್ತು ಎಂದು. ಲೈಕ್ ಮಾಡಿ. ಈ ಸಂದೇಶ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕನಿಷ್ಠ ಒಬ್ಬರಿಗೆ ಕಮೆಂಟ್ ಮಾಡಿ ಓಂ ಸಾಯಿರಾಮ್ ಎಂದು. ವಾಟ್ಸಪ್ ಲಿಂಕ್ ಕಮೆಂಟ್ ಸೆಕ್ಷನಲ್ಲಿದೆ, ಜಾಯಿನ್ ಆಗಿ. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ಮೆಂಬರ್ಶಿಪ್ ಜಾಯಿನ್ ಆಗಿ. ಸಾಯಿಬಾಬಾ ಈ ಸಂದೇಶ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ, ಯಶಸ್ಸು ಮತ್ತು ಸಂತೋಷ ತರಲಿ. ನೀವು ಎಂದಿಗೂ ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಸದಾಕಾಲಕ್ಕೂ. ಧನ್ಯವಾದಗಳು. ಶುಭೋದಯ.